ಸರ್, ನೀವು ಎಂದಾದರೂ ನಿಮ್ಮ ತಂದೆಯವ್ರ ಜೇಬಲ್ಲಿ ದುಡ್ಡು ಕದ್ದಿದ್ದೀರಾ? 100% ಕದ್ದಿದ್ದೀನಿ. ಓಕೆ, ಎಷ್ಟು ಕದ್ದಿದ್ರಿ? ನಾನೇನು ಕದಿಬೇಕಂತಿರಲಿಲ್ಲ. ಓಕೆ ನನ್ನ 4-6 ಫ್ರೆಂಡ್ಸು ಪಾಪ ಆ ಸಂದರ್ಭದಲ್ಲಿ ಅವರಲ್ಲಿ ದುಡ್ಡು ಇರ್ತಿರಲಿಲ್ಲ. ಓಕೆ ನಿಮ್ಮ ತಂದೆ ಪಾಕೆಟ್ನಲ್ಲಿ ದುಡ್ಡು ಇರ್ತದೆ, ಸ್ವಲ್ಪ ತೊಗೊಂಬ ಅಂತೇಳಿ ಕಲಿಸ್ತಿದ್ರು ನನಗೊಂದಿಬ್ಬರು ಸೀನಿಯರ್ಸು. ಸೊ ಮೇಡಮ್, ನೀವು ಸರ್ ಜೇಬಲ್ಲಿ ದುಡ್ಡು ಕದ್ದಿದ್ದೀರಾ? ಕದ್ದಿದ್ದೀನಿ. ಸೊ ಟ್ರೂತ್ ಆರ್ ಡೇರಲ್ಲಿ ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಂತ ಅಂದರೆ, ಸ್ಕೂಲ್ ಅಥವಾ ಕಾಲೇಜ್ ಡೇಸ್ನಲ್ಲಿ ಎಂದಾದರೂ ಕಾಪಿ ಹೊಡೆದಿದ್ದೀರಾ ನೀವು? ನಾನು ಕಾಪಿ ಮಾಡಿಲ್ಲ. ಫೇಲ್ ಆದರೂ ಕಾಪಿ ಮಾಡಲಿಲ್ಲ ನಾನು. ಓಕೆ, ಅಕ್ಕಪಕ್ಕ ಹೇಳಿಸ್ಕೊಳ್ಳೋದು? ಮಾಡಲೇ ಇಲ್ಲ. ಎಷ್ಟು ಕಲಿಬೇಕು ಅಷ್ಟು, ಪಾಸ್ ಆಗಕ್ಕೆ ಎಷ್ಟು ಬೇಕು ಅಷ್ಟು ಕಲ್ತಿದ್ದೀನಿ ಅಷ್ಟೇ ಸರ್. ಸೊ ಕ್ರಶ್ ಆಗಿದೆಯಾ ನಿಮಗೆ? ಇಲ್ಲಿ ರಾಂಗ್ ಆನ್ಸರ್ ಕೊಟ್ಟರೆ ನೀವು ಹೋದ್ಮೇಲೆ ಇಂಟರ್ವ್ಯೂ ಕಂಟಿನ್ಯೂ ಆಗುತ್ತೆ ಮಮ್ಮಿಯಿಂದ. ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳ್ತಿದಾರಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು. ಸೊ ಸತ್ಯಜಿತ್ ಅವ್ರು ಏನಾದ್ರು ಲವ್ ಲೆಟ್ರ್ ಬರೆದಿದ್ದಾರೆ, ಯಾರಿಗಾರು ಕೇಳೋಣ. ಸತ್ಯಜಿತ್ ಅವ್ರು ಆ್ಯಕ್ಚುಲಿ ಅವ್ರ ಬಗ್ಗೆ ಒಂದು ಸ್ಟೋರಿ ಹೇಳಬೇಕಂದ್ರೆ, ಅವ್ರನ್ನ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲಲ್ಲಿ ಅಡ್ಮಿಷನ್ ತೊಗೊಂಡಿದ್ವಿ ನಾವು. ಓಕೆ ಇಟ್ಸ್ ಅ ಬಾಯ್ಸ್ ಸ್ಕೂಲ್. ಓಕೆ ಬಿಜಾಪುರಿಂದ ಎಲ್ಲರೂ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗಿದ್ದೀವಿ. ಅಲ್ಲಿಗೆ ಹೋಗಿ ಪಪ್ಪ ಅವರು ಎಲ್ಲ ದುಡ್ಡು ಕಟ್ಟಿ ಅವ್ರನ್ನ ಹಾಕಿದ್ದಾರೆ. ಸಣ್ಣವನಿದ್ದಾಗ ಯೂಸ್ ಟು ಲುಕ್ ವೆರಿ ವೆರಿ ಗುಡ್. ಈವನ್ ನಾವು ಹಿ ಲುಕ್ಸ್ ಗುಡ್, ಬಟ್ ಅವಾಗಿನ್ನ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ಕ್ಯೂಟ್ ಆಗಿದ್ದ. ಸೊ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಾಲೇಜಿಗೆ ಹೋಗಿದ್ದೆ, ಸ್ಕೂಲಿಗೆ ಹೋಗಿದ್ದಾನೆ. ಇಡೀ ದಿನ ಸ್ಕೂಲಲ್ಲಿ ಕ್ಲಾಸ್ ಟೀಚರ್ ಜೊತೆ ಮಾತಾಡಿದ್ದಾನೆ, ವಾಪಸ್ ಬಂದಿದ್ದಾನೆ. ಆಮೇಲೆ ಅಮ್ಮನಿಗೆ ಬಂದು ಒಂದೇ ಒಂದು ಕಂಪ್ಲೇಂಟ್ ಏನು ಹೇಳಿದ್ದಾನೆ ಅಂದರೆ, ಎಲ್ಲ ಸ್ಕೂಲ್ ಚೆನ್ನಾಗಿದೆ, ಬಸ್ ಚೆನ್ನಾಗಿದೆ, ಕ್ಯಾಂಟೀನ್ ಚೆನ್ನಾಗಿದೆ, ಆದರೆ ಹುಡುಗಿಯರೇ ಇಲ್ಲ ಸ್ಕೂಲಲ್ಲಿ, ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾನೆ ಅವನು.